ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಓಡ್ತಾ ಇರೋದು ದುಡ್ಡಿಗೆ. ಆದರೆ ನಿಮ್ಮ ಕೈಯಲ್ಲೇ ದುಡ್ಡಿದೆ ಅಂದರೆ ನಂಬ್ತೀರಾ? ಎಸ್, ಇದನ್ನ ತುಂಬ ಜನ ಟೈಮ್ ವೇಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಮೀ. ಆದರೆ ಇದರಲ್ಲಿರೋ ಒಂದು ಬಿಸ್ನೆಸ್ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಪ್ರಾಡಕ್ಟ್ಸ್ ಆ್ಯಂಡ್ ಬ್ರ್ಯಾಂಡ್ ಮಾತ್ರ ಅಲ್ಲ, ನಿಮ್ಮನ್ನೇ ಒಂದು ಬ್ರ್ಯಾಂಡ್ ಆಗಿ ಮಾಡುತ್ತೆ. ಯಾವುದಂದ್ರೆ ಇದೇ ಸೋಷಿಯಲ್ ಮೀಡಿಯಾ ಆ್ಯಂಡ್ ಯೂಟ್ಯೂಬ್. ನನಗೆ ತಿಳಿದಂಗೆ ಇದರಿಂದ 5 ಥರ ಇನ್ಕಮ್ ಜನರೇಟ್ ಮಾಡ್ಬೋದು. 1, ಕಂಟೆಂಟ್ ಕ್ರಿಯೇಷನ್. ಯಾವ್ದಾದ್ರು ಟಾಪಿಕ್ ಮೇಲೆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿ ಆಡಿಯನ್ಸ್ನ ಎಂಗೇಜ್ ಆಗಿ ಇಟ್ಕೊಂಡ್ರೆ ಯೂಟ್ಯೂಬ್ ಅವರೇ ನಿಮಗೆ ಪೇ ಮಾಡ್ತಾರೆ. 2nd, ಪ್ರಮೋಷನ್. ನಿಮ್ದು ವ್ಯಾಲ್ಯೂ ಬೆಳೀತಾ ಹೋದಾಗ ನಿಮ್ದೇ ಪ್ರಾಡಕ್ಟ್ಸ್ ಆರ್ ಬೇರೆಯವರ ಪ್ರಾಡಕ್ಟ್ಸ್ನ ನೀವು ಪ್ರಮೋಟ್ ಮಾಡಿಕೊಟ್ಟು ಇನ್ಕಮ್ ಜನರೇಟ್ ಮಾಡಿ. 3rd, ಅಫಿಲಿಯೇಟ್ ಮಾರ್ಕೆಟಿಂಗ್. ಒಂದು ಪ್ರಾಡಕ್ಟ್ ಲಿಂಕ್ನ ನಿಮ್ಮ ವಿಡಿಯೋಗೆ ಟ್ಯಾಗ್ ಮಾಡಿ ಆ ಲಿಂಕ್ ಥ್ರೂ ಯಾರು ಬೈ ಮಾಡಿದ್ರೆ ನಿಮಗೆ ಕಮಿಷನ್ ಜನರೇಟ್ ಆಗುತ್ತೆ. 4th, ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್. ನಿಮಗಿರೋ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್ನ ನೀವು ಕೋರ್ಸ್ ಥರ ಜನರೇಟ್ ಮಾಡಿ ಇದನ್ನು ಸೇಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಹೋಮ್ ವರ್ಕೌಟ್ಸ್, ಕುಕ್ಕಿಂಗ್ ಆ್ಯಂಡ್ ಯೋಗಾ ಕ್ಲಾಸಸ್ ಎಕ್ಸೆಟ್ರಾ. 5th, ಸರ್ವಿಸ್ ಪ್ರೊವೈಡಿಂಗ್. ನಿಮಗಿರೋ ಸ್ಕಿಲ್ಸ್ ಆ್ಯಂಡ್ ನಿಮ್ಮ ವರ್ಕ್ನ ಮಾರ್ಕೆಟಿಂಗ್ ಮಾಡ್ಕೊಂಡು ಆರ್ಡರ್ಸ್ ಜನರೇಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಫ್ರೀಲ್ಯಾನ್ಸಿಂಗ್, ಫೋಟೋಗ್ರಫಿ ಆ್ಯಂಡ್ ಟೂರಿಸ್ಟ್ ಪ್ಯಾಕೇಜಸ್. ಒಂದು ಹೇಳ್ತೀನಿ, ಇಲ್ಲಿ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆಗಿ ಇದೇ ಕಂಟೆಂಟ್ ಇದೇ ಮಾಡಬೇಕು ಅಂತ ಏನಿಲ್ಲ. ನೀವು ಏನು ಮಾಡಿದ್ರು ಅದು ಕಂಟೆಂಟ್. ಇಲ್ಲಿ ಕೇಳ್ದಲೇ ದೇವ್ರೂ ಹೊರ ಕೊಡಲ್ಲ, ನೀನು ಹೆಜ್ಜೆ ಹಿಡ್ದಲ್ಲೇ ಯಾವ ದಾರಿನೂ ಶುರುವಾಗಲ್ಲ. ಸೊ ಸ್ಟಾರ್ಟ್ ಮಾಡಿ. ಯಾರಿಗೆ ಗೊತ್ತು, ನೀವು ಫೇಮಸ್ ಆಗಿ ನೆಕ್ಸ್ಟ್ ವರ್ಷ ಬಿಗ್ ಬಾಸಲ್ಲಿ ನೀವೇ ಒಂದು ಕಂಟೆಸ್ಟೆಂಟ್ ಆಗಿ ಬರ್ಬೋದಲ್ಲ. ಆ್ಯಂಡ್ ನನ್ನ ಯೂಟ್ಯೂಬ್ ಜರ್ನಿನ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಿಸ್ ಮಾಡಬಾರ್ದು ಅಂದರೆ ಫಾಲೋ ಮಾಡ್ಕೊಳ್ಳಿ.